ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಘುವರ್ಯ. ನಾನಿವತ್ತು ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಯಾವುದ್ರ ಬಗ್ಗೆ ಅಂತಂದರೆ ಫೆಬ್ರವರಿ 8ನೇ ತಾರೀಕು ಹೇಳಿದ್ನಲ್ಲ, ಫೆಬ್ರವರಿ 8ನೇ ತಾರೀಕಿಂದ ನಾವು ನಿಮ್ಮ ಜೊತೆ ಸಿಕ್ಕಾಬಟ್ಟೆ ಫುಲ್ ಬ್ಯುಸಿಯಾಗಿ ಹೋಗ್ತೀವಿ. ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಎಲ್ಲ ನಿಮ್ಮ CCL ಅಭಿಮಾನಿಗಳಿಗೆ ಶೇರ್ ಮಾಡ್ತಾ ಹೋಗಬೇಕು. ಯಾಕೆ ಅಂತಂದರೆ ನಾವು ಇನ್ನು ಮುಂದೆ ಮಾತುಕತೆ ಶುರು ಮಾಡ್ತಾ ಇರತಕ್ಕಂಥ ಟಾಪಿಕ್ ಬರೀ CCL ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ 2025 2025 ಫೆಬ್ರವರಿ 8ನೇ ತಾರೀಕಿಂದ ಶುರುವಾಗುತ್ತೆ ಅಂತ ನಾನು ಆಲ್ರೆಡಿ ಮುಂಚೆ ಒಂದೆರಡು ವಿಡಿಯೋಗಳನ್ನ ಮಾಡಿ ಅಪ್ಡೇಟ್ ಕೊಟ್ಟಿದ್ದೆ. ಈಗ ಆ ಒಂದು ದಿನ ಬಂದೇ ಬಿಡ್ತು ಕಣ್ರಿ. ಈಗ ನಾವಂತೂ ಇಲ್ಲಿ ಬೆಂಗಳೂರಲ್ಲಿರೋರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ನಡೀತಕ್ಕಂಥ ಮ್ಯಾಚನ್ನ ನೋಡ್ತೀವಿ, ಓಕೆ. ಆದರೆ ಬೆಂಗಳೂರನ್ನ ಹೊರತುಪಡಿಸಿ ಮನೇಲಿರೋರು ಯಾವ ರೀತಿ ನೋಡ್ತೀರಾ, ಅಥವಾ ಆಫೀಸ್ಗಳಿಗೆ ಹೋದವರು ಅವರೆಲ್ಲ ಯಾವ ರೀತಿ ನೋಡ್ತೀರಾ? ನೀವುಗಳು ನೋಡಬೇಕಾಗಿರೋದು ಇಷ್ಟೇ. ನೀವು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಂತ ಒಂದು ಆ್ಯಪ್ ಇದೆ ಅಲ್ವಾ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಲೈವಲ್ಲಿ ನೋಡಿ. ಈಗ ಆಲ್ರೆಡಿ ಚೆನ್ನೈ ರೈನೋಸ್ ವರ್ಸಸ್ ಬೆಂಗಾಲ್ ಟೈಗರ್ಸ್ ಮ್ಯಾಚ್ ಆಲ್ರೆಡಿ ಶುರುವಾಗಿ ಹೋಗಿದೆ, ಭರ್ಜರಿಯಾಗಿ ಬಾರಿಸ್ತಾ ಇದ್ದಾರೆ. ಸೊ ಆ ಒಂದು ಮ್ಯಾಚನ್ನು ನಾನಂತೂ ಅಲ್ಪ ಸ್ವಲ್ಪ ನೋಡ್ತಾ ಇದ್ದೀನಿ, ನೀಟಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಯಾಕೆಂತಂದರೆ ನನ್ನ ಒಂದು ಆಯ್ಕೆ, ನನ್ನ ಒಂದು ಗಮನ, ನಾನು ನೋಡ್ತಕ್ಕಂಥ ಮ್ಯಾಚ್ ಓನ್ಲಿ ನಮ್ಮ ಕನ್ನಡಿಗರದ್ದು. ಕರ್ನಾಟಕ ಬುಲ್ಡೋಸರ್ಸ್ ಎಲ್ಲಿರ್ತಾರೆ, RCB ಎಲ್ಲಿರುತ್ತೆ, ಈ ಒಂದಷ್ಟು ಮ್ಯಾಚ್ಗಳು ಮಾತ್ರ ನನಗೆ ಇಂಟ್ರೆಸ್ಟ್. ಸೊ ಹಾಗಾಗಿ ಇಂಡಿಯಾ, ಕರ್ನಾಟಕ, CCL, ಕರ್ನಾಟಕ ಬುಲ್ಡೋಸರ್ಸ್, RCB ಈ ಒಂದಷ್ಟು ಮ್ಯಾಚ್ಗಳ ಮೇಲೆ ನನಗೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್. ಅದಕ್ಕೋಸ್ಕರ ನಾನು ಇನ್ನು ಮಧ್ಯಾಹ್ನದ ಒಂದು ಮ್ಯಾಚನ್ನು ನೋಡೋದಕ್ಕೆ ಅಲ್ಲಿಗೆ ಹೋಗಿಲ್ಲ. ಈವ್ನಿಂಗ್ ಮ್ಯಾಚನ್ನು ನೋಡೋದಕ್ಕೆ ಅಂತ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಟಿಕೆಟ್ ಕೂಡ ಬೈ ಮಾಡಿದ್ದೀನಿ ಅಂತ ಹೇಳಿದ್ದೆ. ಈಗ ನಾನು ನಿಮಗೆ ಹೇಳೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್, ಒಂದಷ್ಟು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮನ್ನು ಹೊರತುಪಡಿಸಿ ಬೆಂಗಳೂರಲ್ಲಿರೋರು ಏನೋ ಓಕೆ, ದುಡ್ಡಿಗೆ 100 ರೂಪಾಯಿಂದ 250 ರೂಪಾಯಿವರೆಗೂ ಟಿಕೆಟ್ ಇದೆ ಅಂತ ಹೇಳಿದೆ. ಸೊ ಆ ಒಂದು ಟಿಕೆಟನ್ನು ಬೈ ಮಾಡಿಕೊಂಡು ಅವ್ರು ಹೋಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೋಡ್ತಾರೆ. ಹಾಗಾದರೆ ನೀವು ಬ್ಯುಸಿ ಇರ್ತಕ್ಕಂಥ ಪರ್ಸನ್ಸ್ ಏನು ಮಾಡ್ತೀರಾ? ಮನೇಲಿದ್ದವರು, ಹೌಸ್ ವೈಫ್ಸ್ ಮತ್ತು ಕೆಲ್ಸಕ್ಕೆ ಹೋದಂಥವ್ರು, ಇವರೆಲ್ಲ ಏನು ಮಾಡ್ತೀರಾ? ನೀವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಇದ್ದಂಥ ಜಾಗದಲ್ಲೇ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರಲ್ಲಿ ನೀವು ಕ್ರಿಕೆಟನ್ನು ಲೈವ್ ಆಗಿ ನೋಡ್ಬೋದು. ಸಂಜೆ 6:30ರಿಂದ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಈ ಒಂದು ಮ್ಯಾಚ್ ಶುರುವಾಗುತ್ತೆ. 6:30ಕ್ಕೆ ಮಿಸ್ ಮಾಡಿದೆ. ನೀವು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಫ್ರೀಯಾಗಿ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮನೇಲೆ ಕೂತ್ಕೊಂಡು ಆರಾಮಾಗಿ ಚಿಲ್ಲಾಗಿ ಕೈಯಲ್ಲಿ ಚಿಪ್ಸ್ ಇಟ್ಕೊಂಡು ತಿನ್ಕೊಂಡು ನೋಡ್ಕೊಂಡು ಕೂತ್ಕೊಂಬಿಡಿ. ಇದನ್ನು ಹೊರತುಪಡಿಸಿ ನಮ್ಮ ಹತ್ರ ಮೊಬೈಲ್ ಇಲ್ಲ, ನಾವು ನೋಡೋಕ್ಕಾಗಲ್ಲ, ನಮ್ಮನೇಲಿ TV ಇದೆ, ಏನು ಮಾಡ್ಬೋದು ಗುರು? TVಲಿ ಯಾವ ಚಾನಲಲ್ಲಿ ಬರುತ್ತೆ? ಹೌದು, ಸ್ಟಾರ್ ಸ್ಪೋರ್ಟ್ಸ್ದು ಒಂದು ಚಾನಲ್ ಇದೆ, ಅದನ್ನು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ, ಈ ಒಂದು ಚಾನಲಲ್ಲಿ ಬರುತ್ತೆ. ಸೊ ಯಾರ್ಯಾರು ಮೊಬೈಲ್ ಇಲ್ಲ ಅವರು ಈ ಒಂದು ಚಾನಲಲ್ಲಿ ಮನೇಲಿ ಕೂತ್ಕೊಂಡು ನೀವು ಆರಾಮಾಗಿ ಚಿಲ್ಲಾಗಿ ಊಟ ಮಾಡಿಕೊಂಡು, ತಿಂಡಿ ತಿನ್ಕೊಂಡು, ಬಿಸಿ ಬಜ್ಜಿ ಮಾಡಿಕೊಂಡು ಅದನ್ನು ತಿನ್ಕೊಂಡು ಆರಾಮಾಗಿ ಮನೇಲಿ ಕೂತ್ಕೊಂಡೇ ನೋಡ್ಕೊಳ್ಳಿ. ಇದಿಷ್ಟು ನಾನು ಈಗ CCL ಶುರುವಾಕ್ಕಿಂತ ಮುಂಚೆನೇ ಕೊಡ್ತಾ ಇರ್ತಕ್ಕಂಥ ಒಂದು ಅಲರ್ಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಗೊತ್ತಾಯ್ತಲ್ವಾ? ಮತ್ತು ನಾಳೆ ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಕೇಳಿದೆ, ನೀವು ಯಾವ ಚಾನಲಲ್ಲಿ ಬರುತ್ತೆ ಅಂತ ಹೇಳಿಲ್ಲ ಅಂತ ನೀವು ನನ್ನನ್ನು ಪೀಡ್ಸೋದು ಬೇಡ. ಸೊ ಹಾಗಾಗಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಮಾತಾಡೋದಕ್ಕೆ ಅಂತ ಬಂದಂಥ ಮಾಹಿತಿ. ನೋಡೋಣ. ನನ್ನ ಒಂದು ಆಯ್ಕೆ, ನನ್ನ ಒಂದು ನಂಬಿಕೆ ಏನಪ್ಪ ಅಂತಂದರೆ, ಡೆಫಿನೆಟ್ಲಿ ಇವತ್ತು ಈವ್ನಿಂಗ್ ನಡೀತಕ್ಕಂಥ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಈ ಒಂದು ಮ್ಯಾಚ್ನಲ್ಲಿ ಡೆಫಿನೆಟ್ಲಿ ನಮ್ಮ ಕರ್ನಾಟಕದವರೇ ಜಯಶಾಲಿ ಆಗ್ತಾರೆ. ಯಾಕೆ ಅಂತಂದರೆ, ಸುದೀಪ್ ಸರ್ ನಿಜವಾಗ್ಲೂ ನಾನು ನೋಡಿದೆ ಅವರ ಒಂದು ಡೆಡಿಕೇಶನ್, ಅವರ ಒಂದು ಪ್ರಿಪ್ರೇಷನ್, ಅವರ ಒಂದು ಟೀಮ್ಗೆ ಅವರು ಮಾಡಿಸ್ತಾ ಇರ್ತಕ್ಕಂಥ ತಯಾರಿ ಅಷ್ಟಿಷ್ಟಲ್ಲ ಕಣ್ರಿ. ಅವರು ಟೀಮ್ನವ್ರು ಆಲ್ರೆಡಿ ಅರ್ಧ ಸತ್ತೋಗ್ಬಿಟ್ಟವ್ರೆ. ಆ ರೇಂಜಲ್ಲಿ ಟಾರ್ಚರ್ ಕೊಟ್ಟು ಅಂತಲ್ಲ, ಆ ರೇಂಜಲ್ಲಿ ಇನ್ವಾಲ್ವ್ ಮಾಡಿ ಅವರಿಗೆ ಒಂದು ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಸೊ ನನಗಂತೂ ಸಿಕ್ಕಾಬಟ್ಟೆ ನಾನು ಅವರ ಒಂದು ಪೇಜನ್ನು ಫಾಲೋ ಮಾಡ್ತಾ ಇದ್ದೀನಿ, ಡೈಲಿ ಅವರ ಅಪ್ಡೇಟ್ಸ್ಗಳನ್ನ ನೋಡ್ತಾ ಇರ್ತೀನಿ, ಡೈಲಿ ಅವರ ಒಂದು ಪ್ರಿಪ್ರೇಷನ್ಸ್ನ ನೋಡ್ತಾ ಇರ್ತೀನಿ. ಈ ಒಂದಷ್ಟು ಪ್ರಿಪ್ರೇಷನ್ಸ್ನ ನೋಡೋದ ಮೇಲೆ ನನಗೆ ಅರ್ಥ ಆಗೋಯ್ತು, ಡೆಫಿನೆಟ್ಲಿ ಗೆಲ್ಲೋದು ಕರ್ನಾಟಕ ಬುಲ್ಡೋಸರ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಡೆಫಿನೆಟ್ಲಿ ನಮ್ಮ ಕನ್ನಡಿಗರ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ CCLನ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಈ ಒಂದು ಮ್ಯಾಚ್ ಫಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಏನಲ್ಲ, ಸೊ ಫಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ಸೊ ಎಲ್ಲ ಥರದ್ದು ನೇಚರ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಗೆಲುವು ನಮ್ಮದೇ, ಈ ಸಲ ಕಪ್ಪು ಕೂಡ ನಮ್ಮದೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸಲ್ಲ. ಇನ್ನೂ ಒಂದು ಇನ್ಫಾರ್ಮೇಷನ್ ಇದೆ. ತ್ರಿವಿಕ್ರಮ್ ಅವರು ಬರ್ತಾರಾ ಅಂತ ಕೇಳಿದ್ರಿ. ತ್ರಿವಿಕ್ರಮ್ ಅವರು ಎಂಟ್ರಿ ಆಗಿದ್ದಾರಾ ಆಗಿಲ್ವಾ ಅಂತ ಕೇಳಿದ್ರಿ. ತ್ರಿವಿಕ್ರಮ್ ಅವರು ಸ್ಕ್ವಾಡ್ಗೆ ಎಂಟ್ರಿ ಆಗಿದ್ದಾರೆ, ಇಟ್ ಮೀನ್ಸ್ ಟೀಮ್ಗೆ ಎಂಟ್ರಿ ಆಗಿದ್ದಾರೆ, ಬಟ್ ಲೀಸ್ಟ್ಗಿನ್ನೂ ಜಾಯ್ನ್ ಆಗಿಲ್ಲ. ಪ್ರಿಪ್ರೇಷನ್ಸಲ್ಲಿ ಕೂಡ ಇದ್ದರು, ಅವರು ತಯಾರಿಗೆ ಬಂದಿದ್ದರು. ಒಂದಷ್ಟು ಅವರು ಪ್ರಿಪೇರ್ ಆಗ್ತಾಯಿದ್ದಂಥ ಒಂದು ಟೈಮಲ್ಲಿ ಅವರ ಒಂದು ಪ್ರಾಕ್ಟೀಸ್ಗೆಲ್ಲ ಅಲ್ಲೆಲ್ಲ ಕೂಡ ಅವರು ಅಟೆಂಡ್ ಆಗಿದ್ದಾರೆ. ಬಹುಶಃ ನಾವು ಚಿಕ್ಕ ವಯಸ್ಸಲ್ಲಿ ನೋಡೋ ಥರ ಏನಾದರೂ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತಂದೇಳಿ ಇಟ್ಕೋತಾರಲ್ಲ, ಸೊ ಹಾಗಾಗಿ ಆ ರೀತಿ ಇಟ್ಕೊಂಡಿರ್ಬೋದೇನೋ ಬಹುಶಃ. ಯಾಕೆಂದರೆ ಟೀಮಲ್ಲಿ ಅವರೇನು ಜಾಯ್ನ್ ಆಗಿಲ್ಲ, ಎಲ್ಲ ಘಟಾನುಘಟಿ
ಪ್ಲೇಯರ್ಸ್ ಇದ್ದಾರೆ ಈಗ ಲೀಸ್ಟಲ್ಲಿ. ಸೊ ತ್ರಿವಿಕ್ರಮ್ ಅವರು ಕೂಡ ಇರ್ತಾರೆ. ಅದಾದಮೇಲೆ ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ, ಅರ್ಜುನ್ ಅಂತಂದೇಳಿ. ಇವರಿಬ್ಬರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಸ್ಕ್ವಾಡ್ ಒಳಗಡೆ ಎಂಟ್ರಿ ಆಗಿದ್ದಾರೆ, ಟೀಮ್ ಒಳಗಡೆ ಇನ್ನೂ ಅವರ ಲೀಸ್ಟ್ ಬಂದಿಲ್ಲ. ಸೊ ಇದಿಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕೊಡೋದಕ್ಕಿಂತ ಬಂದಂಥ ಮಾಹಿತಿ. ಅದಾದಮೇಲೆ ಮತ್ತೇನಾದರೂ ಹೊಸದಾಗಿ ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮಗೆ ತಲುಪಿಸ್ತೀನಿ. ಹಾಗೆ ಯಾರು ಕೂಡ ಇವತ್ತು ಸಂಜೆ ಮಿಸ್ ಮಾಡದೆ 6:30ಕ್ಕೆ CCLನ ನೋಡ್ತೀರಾ ಅಂತ ನಾನು ನಂಬಿದ್ದೀನಿ. ನೋಡೋಣ ನಿಮ್ಮ ಆಯ್ಕೆಯ ಯಾವ ಟೀಮ್ ಗೆಲ್ಲುತ್ತೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಆಯ್ಕೆ ಸರಿಯಾಗಿದ್ದರೆ, ನಿಮ್ಮ ಆಯ್ಕೆಯ ಉತ್ತರ ಸರಿಯಾಗಿದ್ದರೆ ನಾಳೆ ದಿನ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.